ಏನಿಲ್ಲ, ಅವನು ಫೈನಲ್ ಇಯರ್ BA ಲಕ್ಷ್ಮೇಶ್ವರದಲ್ಲಿ ಓದ್ತಿದ್ದ. ಅವನು ಓದು ಮುಗಿಸ್ಕೊಂಡು ಏನಂತಂದ್ರೆ ಅವತ್ತಿನ ದಿವಸ ಈ ತನ್ನ ಸ್ವಗ್ರಾಮ ಬಿಂಕದರಿ ಗ್ರಾಮಕ್ಕೆ ಬರಾಕತ್ತಿದ್ದ. ಬರೋ ಟೈಮ್ನಾಗ ಇಲ್ಲೇನು ಫ್ಲೈಓವರ್ ಮುಂದೆ ಬರೋ ಮುಂದೆ ಪೊಲೀಸ್ ಜಿಪ್ ಅಡ್ಡ ಬಂದು ಆ ಪೊಲೀಸ್ ಜಿಪ್ಪಿಗೆ ಇವರು ಟಚ್ ಮಾಡಿದ್ದಕ್ಕೆ ಅವನಿಗೆ ಬಲವಾದ ಹೊಡೆತು ಬಿದ್ದು ಅವನು ಆ ಸುಣ್ಣೋಗಿದ್ದ. ಅಲ್ಲೇನೈತೆ ಅಂದ್ರೆ ಅವನಿಗೆ ಅನ್ಕನ್ಸಿಷನ್ ಆದಮೇಲೆ ಇವರು ಸಂಬಂಧಪಟ್ಟವ್ರು ಇಷ್ಟು ತೊಗೊಂಬಂದು ದವಾಖಾನೆ ಬರೆದು ಆ ದವಾಖಾನೆ ಒಳಗೆ ಅವನು ಈ ಚಿಕಿತ್ಸೆ ಫಲಕಾರ ಆಗದೆ ಅವನು ಜೀವ ಕಳ್ಕೊಂಡಾನ. ಬಟ್ ಇದು ಏನೈತೆ, ಒಳ್ಳೆ ಇಂಟೆಲಿಜೆಂಟ್ ಹುಡುಗ, BA ಫೈನಲ್ ಇಯರ್, ಸೈನಿಕ ಆಗ್ಬೇಕಾಗಿತ್ತು. ಬಟ್ ಏನೈತೆ, ಒಮ್ಮೆ ಹೋಗಿದ್ದ ಅವನು ಸ್ಟ್ಯಾಚು ಇದ್ದಿದ್ದಕ್ಕೆ ರಿಜೆಕ್ಟ್ ಆಗಿದ್ದ. ಬಟ್ ಒಳ್ಳೆ ಊರಲ್ಲಿ ಎಲ್ಲ ರೀತಿಯಿಂದ ಒಳ್ಳೆ ಹುಡುಗ, ಒಳ್ಳೆ ಸ್ಟೂಡೆಂಟ್. ಹಂಗಾಗಿ ಅವ್ನಿಗೆ ಇದಾಗಿದೆ. ಯಶನ್ನ ಶುರುವಿಗೆ ಹೋಗಿ ನೋಡಿಕೊಂಡು ಅವ್ರ ಗೆಳೆಯರೆಲ್ಲ ನೋಡಿಕೊಂಡು ಹೊಳ್ಳಿ ಮತ್ತೆ ಈಗ ಏನೈತೆ ಅವ್ನು ಬಿಟ್ಟ ಮೇಲೆ ಇವನು ಊರಿಗೆ ಬರಾಕತ್ತಿದ್ದ. ಇಲ್ಲೇನೈತೆ ಪೊಲೀಸ್ ಜಿಪ್ನವರು ಬಂದು ಅಚಾನಕ್ ಅಟ್ಯಾಚ್ ಆಗಿದ್ದಕ್ಕೆ ಅವ್ನಿಗೆ ಬಲವಾದ ಹೊಡೆದು ಬಿದ್ದಿದ್ದಕ್ಕೆ ಅವ ಖಾಲಿ ಆಗ. ಏನಿಲ್ಲ ಆ ರೀತಿ ಅಲ್ಲ. ಆ ಸ್ಟೂಡೆಂಟ್ BA ರ್ಯಾಂಕರ್ ಸ್ಟೂಡೆಂಟ್ ಅವ. ಆ ರೀತಿ ಹುಚ್ಚತನ ಹುಮ್ಮತನ ಮಾಡೋಕೆ ಅನ್ನಗಿಚಿಕೆಟ್ ಅಲ್ಲ. ಅಭಿಮಾನ ಅಲ್ಲೇನಂತ ಬಂದ ನಂದುಗಳು ಒಬ್ಬ ಕಲಾವಿದ ಬಂದ ನಂದುಗಳೇ ನೋಡೋಕೆ ಸ್ವಾಭಾವಿಕ. ಸ್ಟೂಡೆಂಟ್ ಹುಡುಗರು ಹೋಗ್ಯಾನ ನೋಡಿ ಬಂದಾನ. ಇಲ್ಲಿಗೆ ಯಾವ ರೀತಿ ಸಂಬಂಧ ಇಲ್ಲ, ನೋಡಿ ಬಂದಾನ ರೀ. ಪೊಲೀಸರ ಗಾಡಿ ಡಿಕ್ಕಿ ಹೊಡೆದು ಅವ್ನಿಗೆ ಬಿದ್ದು ಬಲವಾದ ಹೊಡೆದು ಬಿದ್ದು ಖಾಲಿ ಆಗ್ಯಾನ. ನಾಗರಾಜ್ ಅಸುಂಡಿ, 2nd ಬಿಂಕಗಟ್ಟಿ.